ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಆಧ್ಯಾತ್ಮಿಕ ಲೋಕದ ಸ್ವರ್ಗ. ತ್ಯಾಗ, ಮೈತ್ರಿ ಹಾಗೂ ಅಹಿಂಸೆಯ ಪ್ರತೀಕವಾದ ಮಹಾನ್ ಕ್ಷೇತ್ರ. ಗಂಗರ ಸೇನಾಧಿಪತಿ ಚಾಮುಂಡರಾಯನಿಂದ ಸ್ಥಾಪಿತವಾದ ಭಗವಾನ್ ಬಾಹುಬಲಿ ಮೂರ್ತಿ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ ಮನೋಜ್ಞ ಪ್ರತಿಮೆ. ಗಂಗ ವಂಶದ ರಾಜರಿಂದ ಒಳಗೊಂಡು ಮೈಸೂರು ಅರಸರವರೆಗೂ ರಾಜ ಮನ್ನಣೆಯನ್ನು ಪಡೆದ ಮೇರುದರೆ. ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮೆರೆದ ಭವ್ಯ ಭೂಮಿ. ಇಂತಹ ಪುಣ್ಯಕ್ಷೇತ್ರದಲ್ಲಿರುವ ಪರಮ ಪವಿತ್ರ ಸ್ಥಳ ಗುರುಪೀಠದ ಸಮಾಧಿಸ್ಥ ಶ್ರೀಗಳ ನಿಶಿದಿ ಬೆಟ್ಟ. ಈ ಕ್ಷೇತ್ರದಲ್ಲಿ ಸುಮಾರು 2300 ವರ್ಷಗಳ ಪೂರ್ವದಿಂದಲೂ ಜೈನ ಶ್ರಮಣರು ಆತ್ಮಕಲ್ಯಾಣಕ್ಕಾಗಿ ಅರಸಿ ಬಂದು ಈ ಪವಿತ್ರ ತಾಣದಲ್ಲಿ ಮರಣದ ಮಹಾನವಮಿಯನ್ನು ಕಂಡಿದ್ದಾರೆ. ಅಂತಿಮ ಶ್ರುತ ಕೇವಲಿಗಳೆನಿಸಿದ ಆಚಾರ್ಯ ಶ್ರೀ ಭದ್ರಬಾಹು ಸ್ವಾಮಿಗಳಿಂದ ಹಿಡಿದು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕಮ ಸ್ವಾಮೀಜಿಗಳವರೆಗೂ ಎಲ್ಲ ಪೂಜ್ಯರುಗಳಿಂದ ಪಾವಿತ್ರತೆಯನ್ನು ಕಂಡಿದೆ. ಶ್ರೀಮಠದ ಪರಂಪರೆಯಂತೆ ಶ್ರೀಪೀಠವನ್ನು ಅಲಂಕರಿಸಿ ಧರ್ಮ ಕಾರ್ಯದಲ್ಲಿ ತೊಡಗಿ ಮುಂದೆ ಆತ್ಮಕಲ್ಯಾಣದ ಹಾದಿಯಲ್ಲಿ ಸಾಗುತ್ತಾ ಸಮಾಧಿ ಮರಣವನ್ನು ಹೊಂದಿದ ಎಲ್ಲ ಪೂಜ್ಯ ಭಟ್ಟಾರಕ ಸ್ವಾಮೀಜಿಗಳ ಚರಣಪಾದುಕೆಗಳನ್ನು ಭಟ್ಟಾರಕ ನಿಶಿದಿ ಬೆಟ್ಟದಲ್ಲಿ ಸ್ಥಾಪಿಸಿ ಸ್ಮರಣೆ ಮಾಡಲಾಗುತ್ತದೆ. ಇದೇ ಪರಂಪರೆಯಲ್ಲಿ ಕ್ರಿಸ್ತಶಕ 1970ರಿಂದ 2023ರವರೆಗೆ ಶ್ರವಣಬೆಳಗೊಳ ದಕ್ಷಿಣಾಚಾರ್ಯ ಪೀಠದ ಪೀಠಾಧಿಪತಿಗಳಾಗಿ ಸಮಸ್ತ ಭಕ್ತ ಜನರ ಗುರುಸಮಾನರಾಗಿದ್ದ, ಧರ್ಮದ ಪ್ರಭಾವನೆಗೈದು ದಿನಾಂಕ 23/3/2023ರಂದು ಸಮಾಧಿ ಮರಣ ಹೊಂದಿದ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕಮ ಸ್ವಾಮೀಜಿಗಳವರ ಅಂತ್ಯಕ್ರಿಯೆಯನ್ನು ಶ್ರೀಮಠದ ಪರಂಪರೆಯಂತೆ ಭಟ್ಟಾರಕ ಸ್ವಾಮೀಜಿಗಳವರ ಸಮಾಧಿ ಬೆಟ್ಟದಲ್ಲಿ ನೆರವೇರಿಸಲಾಗುತ್ತದೆ. ಅದೇ ಸ್ಥಳದಲ್ಲಿ ಶಿಲಾಮಯ ನಿಶಿದಿ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಪೂಜ್ಯರ ಶ್ರೀ ಚರಣಪಾದುಕೆಗಳನ್ನು ಪ್ರತಿಷ್ಠಾಪಿಸಿ ಸ್ವರ್ಣ ಶಾಸನ ಲೋಕಾರ್ಪಣೆ ಕಾರ್ಯಕ್ರಮವು ಡಿಸೆಂಬರ್ 6, 2024ರಂದು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಸಮಸ್ತ ಮಠಗಳ ಸ್ವಸ್ತಿ ಶ್ರೀ ಭಟ್ಟಾರಕ ಸ್ವಾಮೀಜಿಗಳವರು ಹಾಗೂ ವಿವಿಧ ಮಠಗಳ ಪೂಜ್ಯ ಶ್ರೀ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ. ಈ ಗುರುಭಕ್ತಿಯ ಕಾರ್ಯಕ್ರಮಗಳಲ್ಲಿ ನಾಡಿನ ಸಮಸ್ತ ಶ್ರಾವಕ ಶ್ರಾವಕಿಯರು, ಭಕ್ತ ವೃಂದದವರು, ಶ್ರವಣಬೆಳಗೊಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುಣ್ಯಭಾಗ್ಯಗಳಾಗಬೇಕಾಗಿ ವಿನಂತಿಸಲಾಗುತ್ತದೆ. ನಿನ್ನ ಅಡಿಗಡಿಗೆ ಶಿರವವಾಗಿ ಮುಕ್ತಿಪಥದ ಬೋಧೆಯನ್ನು ತಡಮಾಡದೆ ನೀಡೋ ತನಕ ಬಿಡುವೆನೇನಯ್ಯ ಗುರುವೆ, ಬಿಡುವೆನೇನಯ್ಯ ಸದ್ಗುರುವೆ, ಬಿಡುವೆನೇನಯ್ಯ.